ಹೃದಯಗಳ ಸಣ್ಣ ವೇದನೆ, ಕಣ್ಣಲ್ಲಿ ನೂರಾರು ಕಲ್ಪನೆ, ಏನೋ ಯಾತನೆ ಇನ್ನೇನೋ ಸೂಚನೆ, ಕಾಡಿದೆ ಮನದಲ್ಲಿ ನಿನ್ನದೆ 300 ಯೋಚನೆ, ಹೊಸ ಭಾವನೆ ಕೇಳಿದೆ ನನ್ನನ್ನೇ, ಈ ಅನಾಮಿಕ ನೀನೆ, ಈ ಅನಾಮಿಕ ನೀನೆ. ಇನ್ನು ಎಷ್ಟೊತ್ತು? ನಿದ್ದೆ ಬರ್ತಾ ಇದೆ. 5 ನಿಮಿಷ ಕಣೋ, ಬರ್ತೀನಿ. ಏನು ಮಾಡ್ತಿದೀಯಾ? ಅದು ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಬಂತಲ್ಲ, ಅದಕ್ಕೆ ಒಂದು ಕತೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಾಡ್ಬೋದಲ್ಲ? ಮುಗಿತಾ ಬಂತು, ಬಂದೆ, ನೀನು ಮಲ್ಗು. ಹೇಳು, ಹೇಗೆ ಮಾಡಿದ್ಯಾ ನೋಡೋಣ. ಹೇ, ನೀನು ಕತೆ ಕೇಳ್ತೀಯಾ? ಸರಿ, ಕೂತ್ಕೋ. ಅದಕ್ಕೆ ಹೇಳಿದ್ದು. ಸರಿ, ಸುಮಾರು ಒಂದು 3 ಗಂಟೆ ಸಮಯ. ಒಂದು ಖಾಲಿ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ 60 ವರ್ಷದ ಮುದುಕ ತನ್ನ ಜೀವನದ ಎಲ್ಲ ಕ್ಷಣಗಳನ್ನು ನೆನೆಸ್ಕೊಂಡು ಆ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾನೆ. ಯಾಕಪ್ಪ, ಏನಾಯ್ತು? ಯಾಕೆ ಹೇಳ್ತಿದ್ದೀಯಾ? ಇವತ್ತು ನನ್ನ ಬರ್ತ್ಡೇ ತಾತ. ಹುಟ್ಟಿದ ದಿವಸ ಯಾರಾದರೂ ಆಳ್ತಾರ? ಬಹುಶಃ ನನ್ನಷ್ಟು ಖುಷಿಯಾಗಿರೋನು ಯಾರೂ ಇಲ್ಲ ಅನಿಸ್ತಿದೆ ತಾತ. ಯಾಕೆಲೆ ಇವತ್ತ ಬೇಕು, ಈಗ ಬೇಕು, ಆಗೋದಿಲ್ಲ. ಲೋ ಮಗ, ಆ ಬಾಣ್ಲಿ ಕೊಟ್ಟಿದ್ದಾನಲ್ಲ, ಆಗೋದಿಲ್ಲ. ತಲೆ ಮೇಲೆ ಒಂದಿಡು. ಅಲ್ಲಿ ನೋಡ್ಬೇಳೆ, ಈ ಕಡೆ ನೋಡ. ಲೇ ಬಾಣ್ಲೆ, ನೋಡಿದ್ ಸಾಕು. ಥು, ಮುಚ್ಕೊಂಡೆದ್ದಳಲೇ. ಥು, ಕಚ್ಕೋ. ತಮ್ಮ 2 ಟೀ ತಗೋರ. ಹಾಯ್, ಕೂತ್ಕೋ. ಇರಲಿ, ಕೂತ್ಕೊಳ್ಳೋ. ಮತ್ತೆ ಏನು ಸಮಾಚಾರ? ಹಾಂ, ನೋಡು. George Augustus, Duke of Brunswick-Lundberg, Arch-Treasurer and Prince-Elector of the Holy Roman Empire, King of Great Britain and Ireland, ಲೇ ನೀನಾ? ಲೇ ಅಂದೆ ಅಂತ ನನಗೆ ಗಂಡು ಹೆಂಗ್ಸನ್ನ ವ್ಯತ್ಯಾಸ ಗೊತ್ತಾಗಲ್ಲ ಅಲ್ಲೇ. ಏನೋ ಟೆನ್ಷನ್ ಆಯ್ತು ಬಿಡಪ್ಪ. ಏನು ಟೆನ್ಷನ್ ಅಲ್ಲಿ ಮಗನೇ, ಮೂವತ್ಗೊಂದು ಬಿಡ್ತೀನಿ ನೋಡು. ಇರಲಿ ಬಾರೋ. ನನ್ನ ಹತ್ರ ಬರಕ್ಕೆ ಹೋಗ್ಬೇಡಪ್ಪ, ನೀ ಅಲ್ಲೇ ಮಲ್ಕೋ ದೂರ. ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯ?
ಏನಪ್ಪ ಈ ಲವ್ ಮಾಡೋರ ಕತೆ. ಇವ್ರ ಕಡೆ ಸಿಕ್ಕೊಂಡು ಹಾಳಾಗಿರಿ ಮಕ್ಕೊಂಡಿದ್ದಾನೆ ಇಡ್ಲಪ್ಪ. ಅವಾಗಲಿಂದ ನಾಯಿ ಥರ ಕಾಯ್ತಾ ಇದ್ದೀರ, ಯಾರೂ ಬರ್ತಾನೆ ಇಲ್ಲ. ನಮಗೆ ನಾಯಿಗಿಂತ ಒಂದು ಸ್ವಲ್ಪ ನಿಯತ್ ಜಾಸ್ತಿ, ಅದಕ್ಕೆ ಕಾಯಕತ್ತೇವೆ. ಐ ಬಂದು ಸೂಪರ್ ಹುಡುಗಿರು, ನಿಯತ್ತಿನ ನಾಯಿಗಳು ಬೇರೆ ಇದ್ದಾರೆ ಇಲ್ಲೇ. ನಮ್ಮ ಕಡೆನೂ ಬರ್ತಾವ್ರೆ ಅಂಗಡಿ ಕಡೆ. ಹಾಯ್ ವಿಶ್. ಇವ್ರಿಗೇನಾ ಇವ್ರಿಗೇನಾ ಯಾಕೆ ಇಷ್ಟ ಆಗ್ತದೆ ಬರೋಕೆ? ನೀವೇ ಹೇಳಿದ್ರಲ್ಲ ನೀವು ನಾಯಿಗಿಂತ ಒಂದು ಸ್ಟೆಪ್ ಜಾಸ್ತಿ ಅಂತ. ಏನದು? ಅದೇ ನಿಯತ್ತು. ಏನು ತಗೋತೀರಾ? ಏನಾದರೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ? ನಮಗೋಸ್ಕರ ಇವರನ್ನು ನಿಮ್ಮ ಜೊತೆ ಕರ್ಕೊಂಬಂದಿದ್ದಕ್ಕೆ. ನೀವೇನು ತಗೋತೀರಾ? ನಿನಗೇನು ಕೊಡ್ಸೋಕ್ಕಾಗತ್ತೆ? ಕೇಳಿ ನೋಡಿ. ತಾವು ಸ್ವಲ್ಪ ಕಳ್ಸ್ಕೊಳ್ಳಿ. ಅಯ್ಯೋ ವ್ಯಾಪಾರ ಬೇರೆ ಇಲ್ಲ, ಓನರ್ ಬೇರೆ ಬೈತಾನೆ. ಬಂದ್ರು ಕೂತ್ಕೊಳ್ಳಿ, ವ್ಯಾಪಾರ ಆಗುತ್ತೆ ನೋಡೋಣ. ನಮಸ್ಕಾರ ಅಣ್ಣ. ಏನಿದೆ? ಒಂದು ನಿಮಿಷ ಅಣ್ಣ. ಅಣ್ಣ ವೆನಿಲ್ಲ ಅಣ್ಣ. ವೆನಿಲಾ ಬೇಡವಾ? ಅಣ್ಣ ಬಟರ್ ಸ್ಕಾಚು ಬಟರ್ ಸ್ಕಾಚ್ ಬೇಡವಾ? ಅಣ್ಣ ಚಾಕ್ಲೇಟು ಚಾಕ್ಲೇಟ್ ಬೇಡವಾ? ಐಸ್ ಇದೆ ಕೊಡ್ಲಾ? ಐಸ್ ಇದೆ ಅಂತ ಬೇಕಾ? ಬೇಕಂತೆ. ಬೇಕಾ? ಲೂಸ್ಗಳಂತಂದು ಇಲ್ಲಿ ತನಕ ಐ ಲವ್ ಯು ತುಂಬ. ಅಂದರೆ ಅಂದರೆ ಇಲ್ಲಿ ತನಕ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ. ಮತ್ತೆ ಮುಂದೆ? ಐ ಲವ್ ಯು ಕೊನೆ ತನಕ. ಹ್ಯಾಪಿ ಬರ್ತ್ಡೇ ವಿಶ್. ಓ ಥ್ಯಾಂಕ್ ಯು. ತುಂಬ ಲೇಟಾಗಿ ಬಂದೆ, ಯಾಕೆ? ಮನೆ ಕೆಲಸ ಅಲ್ಲಿ ಮಾಡಿ ಬರೋಕ್ಕೆ ಲೇಟ್ ಆಗುತ್ತಪ್ಪ. ನಿನಗತ್ತೆ ಏನೋ ಒಂದು ಪ್ಯಾಂಟು ಒಂದು ಶರ್ಟು ಸಿಕ್ಸ್ಕೊಂಡು ಬರೋಕ್ಕಾಗತ್ತಾ? ಪಾಪ ಅವರು. ನಿನ್ನ ಕೈ ಮುಗಿತೀನಿ, ಸುಮ್ಮನಿರೋ. ಅದಕ್ಕೆ ಕೇಳ್ತಿ ಬಿಡಪ್ಪ. ವಿಶ್ ನನ್ನ ಮರ್ತ್ಬಿಡು. ಹಾಂ ಸಾರಿ, ಬಡ್ಡಿ ಮಗನ ಗಾಳಿಗೇನು ಕೇಳಿಸ್ತಾ ಇಲ್ಲ, ಇನ್ನೊಂದು ಸಾರಿ ಹೇಳು. ನನ್ನ ಮರ್ತ್ಬಿಡು. ತಲೆ ಕೆಟ್ಟಿದ್ಯಾ ನಿಂಗೆ? ಒಂದ್ಸರಿ ಹೇಳಿದ ಅರ್ಥ ಆಗಲ್ಲ ನಿಂಗೆ. ಮರ್ತ್ಬಿಡು ಅಂದರೆ ಮರ್ತ್ ಬಿಡ್ಬೇಕು ಅಷ್ಟೇ. ತಮಾಷೆ ಮಾಡ್ತಿದ್ಯಾ? ಲೋ ಮಗ ನೋಡು ಜೋಕ್ ಮಾಡ್ತಿದ್ದಾಳೆ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ವಾ? ನಂಗೆ ನೀನು ಬೇಡ, ನಂಗೆ ನೀನು ಇಷ್ಟ ಇಲ್ಲ. ನನ್ನ ತಂದೆ ತಾಯಿಗೆ ಮೋಸ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಜೀವನದಿಂದ ಹೊಟ್ಟೋಗು. ಹೇಗೋ ಬಿಟ್ಟೋಗ್ಬೇಕು ಅಂತ ನಿರ್ಧಾರ ಮಾಡಿದೀಯಾ? ಒಂದು ನಿಮಿಷ, ನನ್ನ ಹತ್ರ ಏನೋ ಹೇಳಬೇಕು. ಇಷ್ಟು ದಿವಸ ನನ್ನ ಜೊತೆ ಇದ್ದೆ, ಆದರೆ ಯಾವತ್ತೂ ಈ ಥರ ಆಗಲಿಲ್ಲ. ಆದರೆ ಇವತ್ತೇಕೋ ಓ ಇವನು ಎಲ್ಲ ಹುಡುಗರ ಥರ ಏನಾದರೂ ಸಹಿಸ್ಕೋತಾರೆ ಅನ್ಕೊಂಡಿದ್ಯಾ?
ನನಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ. ಕುಶನ ಕೊಟ್ಲು, ಕುಶನ ಕಿತ್ಕೊಂಡ್ಲು. ಒಂದು ಗೊತ್ತಾಗ್ತಿಲ್ಲ ತಾತ, ಕನ್ಫ್ಯೂಷನಲ್ಲಿದ್ದೀನಿ. ನಿನ್ನ ಹೆಸರೇನಪ್ಪ? ಎಲ್ಲರೂ ನನ್ನ ವಿಶ್ ಅಂತ ಕರೀತಾರೆ. ನೀವು ಯಾಕೋ ತುಂಬ ಬೇಜಾರಲ್ಲಿದೆ? ಇಲ್ಲ ಸರ್, ಹಾಗೇನಿಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಇಲ್ಲ ಸರ್. ಮನಸ್ಸಲ್ಲಿರೋ ದುಃಖನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಭಾರ ಕಡಿಮೆ ಆಗುತ್ತೆ. ಹೇಳಿ, ಏನಾಯಿತು? ಮನೆಯವ್ರ ಹೊತ್ತಾಕೆ ಮದುವೆ ಅದೇ, ಆದರೆ ಅವಳು ಒಂದು ದಿವಸ ಕೂಡ ನನ್ನ ಜೊತೆ ಖುಷಿಯಾಗಿರಲಿಲ್ಲ. ಏನು ಮಾಡ್ತಾ ಇದೆಯಾ ಮಾಮ? ಆಯಿತಾ? ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು, ಮಗುನ ಕೂಡ ನಾನೇ ರೆಡಿ ಮಾಡಬೇಕು. ಅಟ್ಲೀಸ್ಟ್ ಅವಳನ್ನ ಸ್ಕೂಲ್ಗಾದರೂ ಬಿಡೋಕ್ಕಾಗಲ್ವ ನಿಮಗೆ? ಬಸ್ ಮನೆ ಹತ್ರ ಬರುತ್ತಲ್ಲ, ಅದನ್ನಾದರೂ ಮಾಡ್ಬೋದಲ್ವಾ? ಮನೆ ಹತ್ರ ಬರೋ ಬಸ್ ಹಚ್ಚೋಕೆ ನಾನು ನಿಂತ್ಕೋಬೇಕಾ? ಏನು ಮಾತಾಡ್ತಾ ಇದೆಯಾ ನೀನು? ಹೌದು, ನನ್ನ ತಲೆ ಕೆಟ್ಟೋಗಿದೆ. ನಾನು ಬಂದಿರೋದೇ ನಿಮ್ಮ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತ. ಖುಷಿಯಾಗಿರಿ. ಯಾಕಿಷ್ಟೊತ್ತು? ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಅದಕ್ಕೇನಿವಾಗ? ಅಂದರೆ ನಾನಿಲ್ಲಿ ಕಾಯೋದಕ್ಕೆ ಬೆಲೆನೇ ಇಲ್ವಾ? ಆಫೀಸಲ್ಲಿ ಕೆಲಸ ಆಯ್ತಾ, ಇನ್ನು ಯಾವ ಜೊತೆನಾದರೂ ಕೆಲಸ ಆಯ್ತಾ? ಮಗು ಇದೆ, ಏನು ಮಾತಾಡ್ತಾ ಇದೆಯಾ? ಅವಳಿಗೂ ಗೊತ್ತಾಗಲಿ ನಿಮ್ಮ ಯೋಗ್ಯತೆ ಏನು ಅಂತ. 1 ಗಂಟೆ ಲೇಟ್ ಆಗಿದ್ದಕ್ಕೆ ಏನೆಲ್ಲ ಮಾತುಗಳಿವು? ನಿಜ ಹೇಳಿದ್ರೆ ಹೀಗೆ ಆಗೋದು. Happy birthday, Papa. ಥ್ಯಾಂಕ್ ಯು ಗೋಸೆ. ಒಂದು ನಿಮಿಷ ಬಂದೆ.
ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನನಗೆ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ. 14 ವರ್ಷದಲ್ಲಿ ನಿಮ್ಮನ್ನು ಗಂಟ ಅಂತ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಇವತ್ತು ನಿಮ್ಮ ಬರ್ಡೇ. ಇದೆಲ್ಲ ಹೇಳಿಬಿಟ್ಟು ನಿಮಗೆ ನೋವು ಮಾಡೋ ಉದ್ದೇಶ ನನಗಿಲ್ಲ. ನಿಮ್ಮ ಮನೆಯವ್ರ ಒತ್ತಾಯಕ್ಕೆ ನೀವು ನನ್ನ ಮದುವೆ ಆದ್ರಿ, ನಮ್ಮ ಮನೆಯವ್ರ ಒತ್ತಾಯಕ್ಕೆ ನಾನು ನಿಮ್ಮನ್ನು ಮದುವೆ ಆದೆ. ನನ್ನ ಜೀವನದಲ್ಲಿ ಬಂದು ಹೋದೋನ್ನ ಮರೆಯೋಕ್ಕೂ ಆಗದೆ, ನಿಮ್ಮ ಜೊತೆ ಇರೋಕ್ಕೂ ಆಗದೆ ಕೊರಗ್ತಾ ಇದ್ದೀನಿ. ನಾ ಯಾರು ಇಷ್ಟಪಟ್ಟೆ, ಅವಳು ನಂಗೆ ಸಿಗಲಿಲ್ಲ. ಇನ್ಯಾರೋ ಇಷ್ಟಕ್ಕೆ ನಾ ಮದುವೆ ಅದೇ, ಅವಳಿಗೆ ನಾನೇ ಸೇರಲಿಲ್ಲ. ನಿನ್ನ ಹೆಸರೇನಪ್ಪ? ವಿಶ್ವನಾಥ್ ಅಂತ. ನಿಮ್ಮ ಹೆಸರು ಎಂತ? ನನ್ನ ಹೆಸರು ವಿಶ್ವನಾಥ್ ಭಟ್ ಅಂತ. ಹಲೋ, ಏನಾಯ್ತು? ಯಾಕೆ ಆ ಥರ ನೋಡ್ತಾ ಇದೀಯಾ? ನಿಜವಾಗ್ಲೂ ಜೀವನದಲ್ಲಿ ಏನೂ ಇಲ್ವಾ? ಈ ನಮ್ಮ ಜೀವನ ಇದೆಯಲ್ಲ ತುಂಬ ಸುಂದರವಾಗಿದೆ. ಅದನ್ನು ಅನುಭವಿಸ್ದೆ ಅದು ಇದು ಹಾಳು ಮೂಳೋ ಟೆನ್ಷನ್ ಅಂತ ಹಾಳು ಮಾಡ್ಕೊಳ್ತೀವಿ. ಅರೆ, ಇರೋದೇ ಒಂದು ಜೀವನ. 4 ಜನ ನೋಡಿದ ತಕ್ಷಣ ಹೇಳಬೇಕು, ವ್ಯಕ್ತಿ ಇಷ್ಟೊಂದು ಖುಷಿಯಾಗಿದ್ನ. ಹಾಗಿರಬೇಕು. ನಮ್ಮ ನೋವು, ನಮ್ಮ ಖುಷಿಗೆ ಬೇರೆ ಯಾರು ಕಾರಣ ಅಲ್ಲ. ನಮ್ಮೆಲ್ಲ ಸಮಸ್ಯೆಗೂ ನಾವೇ ಕಾರಣ. ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರಬೇಕಂದ್ರೂ ನಾನು ಒಪ್ಕೋಬೇಕು.
ನಾನು ಅಳ್ಬೇಕಂತ ನಿರ್ಧಾರ ಮಾಡಿದ್ರೆ ನಾನು ಅತ್ತೆ ಹೇಳ್ತೀನಿ. ನಾನು ನಗ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಅಕ್ಕೆ ನಗ್ತೀನಿ. ಅದು ಹೇಗೆ? ಆ ವ್ಯಕ್ತಿ ಅವತ್ತೇ ತನ್ನ ಮನೆಯವ್ರು ಹೋಗ್ಬಿಟ್ಟು ಈ ಮದುವೆ ನನಗಿಷ್ಟ ಇಲ್ಲ ಬೇಡ ಅಂತಿದ್ರೆ ಅವನಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದು, ನೀನು ಹೇಗಿರ್ಬೇಕು ಅನ್ಕೊಂಡಿದ್ಯಾ? ನನ್ನ ಜೀವನದ ಅದ್ಭುತವಾದ ಕ್ಷಣಗಳನ್ನ ಬರೀತಾ ಇದ್ದೀನಿ. ಸಾಧ್ಯ ಆದರೆ ಒಮ್ಮೆ ಓದು. ಅದನ್ನು ಓದಿದ ತಕ್ಷಣ ನಿನಗೀಗ ಅನ್ನಿಸ್ಬೇಕು ಈ ವ್ಯಕ್ತಿ ಇಷ್ಟೊಂದು ಖುಷಿಯಾಗಿದ್ನ. ಹಾಗಿರ್ತೇನೆ. ಮತ್ತೆ ನಾನು ನೀನಿಲ್ದಿರೋ ಅದ್ಭುತ ಕ್ಷಣನ ಯಾವುದೂ ಇಲ್ಲ. ಏನು? ಓ ಇನ್ನೊಂದು ಕತೆ ಹೇಳು ನೋಡೋಣ. ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ. ಇವಾಗ ನಂಗೆ ನಿದ್ದೆ ಬರ್ತಾ ಇದೆ. ನಡಿ 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 ನಡಿ.